ಸಂಖ್ಯಾಕಾಂಡ ಅಧ್ಯಾಯ 33. ಮೋಶೆ ಮತ್ತು ಆರೋನರ ಮುಂದಾಳತ್ವದಲ್ಲಿ ಈಜಿಪ್ಟ್ ದೇಶದಿಂದ ಸೈನ್ಯವಾಗಿ ಹೊರಟ ಇಸ್ರಾಯೇಲರ ಪಯಣದ ವಿವರ. ಇಸ್ರಾಯೇಲರು ತಮ್ಮ ಪ್ರಯಾಣಗಳಲ್ಲಿ ತಂಗಿದ್ದ ಸ್ಥಳಗಳ ಹೆಸರುಗಳನ್ನು ಮೋಶೆ ಸರ್ವೇಶ್ವರನ ಅಪ್ಪಣೆಯನ್ನು ಪಡೆದು ಬರೆದಿಟ್ಟನು. ಮೊದಲನೆಯ ತಿಂಗಳಿನ 15ನೆಯ ದಿನ, ಅಂದರೆ ಪಾಸ್ಕ ಹಬ್ಬದ ಮರುದಿನ, ಇಸ್ರಾಯೇಲರು ಈಜಿಪ್ಟರ ಎದುರಿನಲ್ಲೇ ಅಟ್ಟಹಾಸದಿಂದ ರಮ್ಸೇಸಿನಿಂದ ಹೊರಟರು. ಆ ಕಾಲದಲ್ಲಿ ಸರ್ವೇಶ್ವರ ಸ್ವಾಮಿ ಈಜಿಪ್ಟರ ದೇವತೆಗಳನ್ನು ದಂಡಿಸಿ ಈಜಿಪ್ಟರ ಚೊಚ್ಚಲು ಮಕ್ಕಳನ್ನು ಸಂಹರಿಸಿದ್ದರು. ಆ ಮಕ್ಕಳ ಶವಗಳನ್ನು ಸಮಾಧಿ ಮಾಡಲಾಗುತ್ತಿತ್ತು. ಇಸ್ರಾಯೇಲರು ರಮ್ಸೇಸ್ನಿಂದ ಹೊರಟು ಸುಕ್ಕೋತಿನಲ್ಲಿ ಇಳಿದುಕೊಂಡರು. ಸುಕ್ಕೋತಿನಿಂದ ಹೊರಟು ಮರುಭೂಮಿಯ ಅಂಚಿನಲ್ಲಿರುವ ಏತಾಮಿನಲ್ಲಿ ಇಳಿದುಕೊಂಡರು. ಏತಾಮಿನಿಂದ ಹೊರಟು ಬಾಳ್ಚೆಫೋನಿಗೆ ಎದುರಿಗಿರುವ ಪಿಹಹರೋತಿಗೆ ತಿರುಗಿಕೊಂಡು ಮಿಗ್ದೋಲಿನ ಮೂಡಲಲ್ಲಿ ಇಳಿದುಕೊಂಡರು. ಅಲ್ಲಿಂದ ಹೊರಟು ಸಮುದ್ರದ ಮಧ್ಯದಲ್ಲೇ ನಡೆದು ಮರುಭೂಮಿಗೆ ಬಂದರು. ಏತಾಮಿನ ಮರುಭೂಮಿಯಲ್ಲಿ 3 ದಿನ ಪ್ರಯಾಣ ಮಾಡಿ ಮಾರಾ ಎಂಬ ಸ್ಥಳದಲ್ಲಿ ಇಳಿದುಕೊಂಡರು. ಮಾರಾದಿಂದ ಹೊರಟು ಎಲೀಮಿಗೆ ಬಂದರು. ಅಲ್ಲಿ 12 ನೀರಿನ ಒರತೆಗಳೂ 70 ಖರ್ಜೂರದ ಮರಗಳೂ ಇದ್ದುದರಿಂದ ಅಲ್ಲಿ ಇಳಿದುಕೊಂಡರು. ಎಲೀಮಿನಿಂದ ಹೊರಟು ಕೆಂಪು ಸಮುದ್ರದ ದಡದಲ್ಲಿ ಇಳಿದುಕೊಂಡರು. ಅಲ್ಲಿಂದ ಹೊರಟು ಸೀನ್ ಮರುಭೂಮಿಯಲ್ಲೂ ಅಲ್ಲಿಂದ ದೊಷ್ಕಾದಲ್ಲೂ ಅನಂತರ ಆಲೂಷಿನಲ್ಲೂ ಇಳಿದುಕೊಂಡರು. ಆಲೂಷಿನಿಂದ ಹೊರಟು ರೆಫೀದೀಮಿನಲ್ಲಿ ಇಳಿದುಕೊಂಡರು. ಅಲ್ಲಿ ಅವರಿಗೆ ಕುಡಿಯುವುದಕ್ಕೆ ನೀರು ಸಿಕ್ಕಲಿಲ್ಲ. ರೆಫೀದೀಮಿನಿಂದ ಹೊರಟು ಸಿನಾಯ್ ಮರುಭೂಮಿಯಲ್ಲೂ ಅಲ್ಲಿಂದ ಹೊರಟು ಕಿಬ್ರೋತ್ ಹತಾವದಲ್ಲೂ ಕಿಬ್ರೋತ್ ಹತಾವದಿಂದ ಹಜೇರೋತಿನಲ್ಲೂ ಹಜೇರೋತಿನಿಂದ ರೀತ್ಮದಲ್ಲೂ ರೀತ್ಮದಿಂದ ಹಿಮ್ನೋನ್ ಪೆರಿಚಿನಲ್ಲೂ ರಿಮ್ನೋನ್ ಪೆರಿಚಿನಿಂದ ಲಿಬ್ನದಲ್ಲೂ ಲಿಬ್ನದಿಂದ ರಿಸ್ಸದಲ್ಲೂ ರಿಸ್ಸದಿಂದ ಕೆಹೇಲಾತದಲ್ಲೂ ಕೆಹೇಲಾತದಿಂದ ಶೆಫೇರ್ ಬೆಟ್ಟದಲ್ಲೂ ಅಲ್ಲಿಂದ ಹರಾದದಲ್ಲೂ ಹರಾದದಿಂದ ಹೊರಟು ಮಕೆಲೋತಿನಲ್ಲೂ ಇಳಿದುಕೊಂಡರು. ಮಕೆಲೋತಿನಿಂದ ಹೊರಟು ತಹತಿನಲ್ಲೂ ತಹತಿನಿಂದ ತೆರಹದಲ್ಲೂ ತೆರಹದಿಂದ ಮಿತ್ಕದಲ್ಲೂ ಮಿತ್ಕದಿಂದ ಅಶ್ಮೋನದಲ್ಲೂ ಅಶ್ಮೋನದಿಂದ ಮೊಸೆರೋತಿನಲ್ಲೂ ಮೊಸೆರೋತಿನಿಂದ ಬೆನೆಯಾಕಾನಿನಲ್ಲೂ ಬೆನೆಯಾಕಾನಿನಿಂದ ಹೊರಟು ರೋಹದಿದ್ಗಾದಿನಲ್ಲೂ ರೋಹದಿದ್ಗಾದಿನಿಂದ ಯೊಟ್ಟಾತದಲ್ಲೂ ಯೊಟ್ಟಾತದಿಂದ ಅಬ್ರೋನದಲ್ಲೂ ಅಬ್ರೋನದಿಂದ ಎಚ್ಯೂನ್ ಗೆಬೇರಿನಲ್ಲೂ ಎಚ್ಯೂನ್ ಗೆಬೇರಿನಿಂದ ಹೊರಟು ಚಿನ್ ಮರುಭೂಮಿಯಲ್ಲೂ ಇಳಿದುಕೊಂಡರು. ಅದೇ ಕಾದೇಶ್. ಕಾದೇಶಿನಿಂದ ಹೊರಟು ಎದೋಮ್ಯರ ನಾಡಿನ ಅಂಚಿನಲ್ಲಿರುವ ಹೋರ್ ಬೆಟ್ಟದ ಬಳಿಯಲ್ಲಿ ಇಳಿದುಕೊಂಡರು. ಮಹಾಯಾಜಕ ಆರೋನನು ಸರ್ವೇಶ್ವರನಿಂದ ಅಪ್ಪಣೆಯನ್ನು ಪಡೆದು ಆ ಹೋರ್ ಬೆಟ್ಟವನ್ನು ಹತ್ತಿ ಅಲ್ಲೇ ಪ್ರಾಣ ಬಿಟ್ಟನು. ಇಸ್ರಾಯೇಲರು ಈಜಿಪ್ಟಿನಿಂದ ಹೊರಟ 40ನೆಯ ವರ್ಷದ 5ನೇ ತಿಂಗಳಿನ ಮೊದಲನೆಯ ದಿನ ಅದಾಗಿತ್ತು. ಆರೋನನು ಅಲ್ಲಿ ಸತ್ತಾಗ ಅವನಿಗೆ 120 ವರ್ಷ ವಯಸ್ಸಾಗಿತ್ತು. ಇಸ್ರಾಯೇಲರು ಬರುತ್ತಾರೆಂಬ ವಾರ್ತೆ ಕಾನಾನ್ ನಾಡಿನ ದಕ್ಷಿಣ ಪ್ರಾಂತ್ಯದಲ್ಲಿ ವಾಸವಾಗಿದ್ದ ಕಾನಾನ್ಯನಾದ ಅರಾದ್ ಪಟ್ಟಣದ ಅರಸನಿಗೆ ಮುಟ್ಟಿತ್ತು. ಇಸ್ರಾಯೇಲರು ಹೋರ್ ಬೆಟ್ಟದಿಂದ ಹೊರಟು ಚೆಲ್ಮೋನದಲ್ಲಿ ಇಳಿದುಕೊಂಡರು. ಚೆಲ್ಮೋನದಿಂದ ಫೊನೋನಿನಲ್ಲೂ ಫೊನೋನಿನಿಂದ ಒಬೋತಿನಲ್ಲೂ ಒಬೋತಿನಿಂದ ಮೊವಾಬ್ಯರ ಸರಹದಿನಲ್ಲಿರುವ ಜೋರ್ಡನ್ ನದಿಯ ಆಚೆ ಇರುವ ಈಯೀಮಿನಲ್ಲೂ ಇಳಿದುಕೊಂಡರು. ಈಯೀಮಿನಿಂದ ಹೊರಟು ದಿಬೋನ್ ಗಾದಿನಲ್ಲೂ ದಿಬೋನ್ ಗಾದಿನಿಂದ ಅಲ್ಮೋನ್ ದಿಬ್ಲಾತಾಯೀಮಿನಲ್ಲೂ ಅಲ್ಲಿಂದ ಹೊರಟು ಅಬಾರೀಮ್ ಬೆಟ್ಟಗಳಲ್ಲಿರುವ ನೆಬೋವಿನ ಮೂಡಣದಲ್ಲಿ ಇಳಿದುಕೊಂಡರು. ಅಬಾರೀಮ್ ಬೆಟ್ಟಗಳಿಂದ ಹೊರಟು ಜೆರಿಕೋ ಪಟ್ಟಣದ ಹತ್ತಿರ
ಜೋರ್ಡಾನ್ ನದಿಯ ತೀರದಲ್ಲಿ ಮೊವಾಬ್ಯರ ಮೈದಾನದಲ್ಲಿ ಇಳಿದುಕೊಂಡರು. ಅವರು ಮೊವಾಬ್ಯರ ಮೈದಾನದಲ್ಲಿ ಬೇತ್ ಯೆಷಿಮೋತಿನಿಂದ ಅಬೆಲ್ ಶಿಟ್ಟೀಮಿನವರೆಗೂ ಜೋರ್ಡಾನ್ ನದಿಯ ತೀರದಲ್ಲಿ ಇಳಿದುಕೊಂಡರು. ಜೋರ್ಡಾನ್ ನದಿಯ ತೀರದಲ್ಲಿ ಜೆರಿಕೋ ಪಟ್ಟಣದ ಹತ್ತಿರವಿರುವ ಮೊವಾಬ್ಯರ ಮೈದಾನದಲ್ಲಿ ಸರ್ವೇಶ್ವರ ಸ್ವಾಮಿ ಮೋಶೆಗೆ ಹೇಳಿದ್ದು ಏನೆಂದರೆ, ಇಸ್ರಾಯೇಲರಿಗೆ ಹೀಗೆಂದು ಆಜ್ಞಾಪಿಸು, ನೀವು ಜೋರ್ಡಾನ್ ನದಿಯನ್ನು ದಾಟಿ ಕಾನಾನ್ ನಾಡನ್ನು ಸೇರಿದಾಗ ಆ ನಾಡಿನ ನಿವಾಸಿಗಳನ್ನೆಲ್ಲ ಹೊರಡಿಸಿಬಿಡಿ. ಅವರ ವಿಚಿತ್ರ ಕಲ್ಲುಗಳನ್ನು ಹಾಗೂ ಲೋಹ ವಿಗ್ರಹಗಳನ್ನು ನಾಶ ಮಾಡಿ ಅವರ ಪೂಜಾ ಸ್ಥಳಗಳನ್ನು ಹಾಳು ಮಾಡಬೇಕು. ನಾನು ಆ ನಾಡನ್ನು ನಿಮಗೆ ಸ್ವಂತ ನಾಡಾಗಲೆಂದು ಕೊಟ್ಟಿದ್ದೇನೆ. ಆದ್ದರಿಂದ ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲೇ ವಾಸ ಮಾಡಿ. ಚೀಟು ಹಾಕಿ ಅದನ್ನು ನಿಮ್ಮ ನಿಮ್ಮ ಕುಟುಂಬಗಳಿಗೆ ಹಂಚಿಕೊಳ್ಳಿ. ಹೆಚ್ಚು ಮಂದಿಯುಳ್ಳ ಕುಟುಂಬಕ್ಕೆ ಹೆಚ್ಚಾಗಿಯೂ ಕಡಿಮೆಯಾದ ಕುಟುಂಬಕ್ಕೆ ಕಡಿಮೆಯಾಗಿಯೂ ಆಸ್ತಿ ದೊರಕಬೇಕು. ಒಂದೊಂದು ಕುಟುಂಬದ ಚೀಟು ಯಾವ ಯಾವ ಸ್ಥಳವನ್ನು ಸೂಚಿಸುವುದೋ ಅಲ್ಲೇ ಆ ಕುಟುಂಬದ ಸೊತ್ತಿರಬೇಕು. ಒಂದೊಂದು ಕುಲಕ್ಕೆ ಸೇರಿದ ಕುಟುಂಬಗಳು ಒಂದೇ ಪ್ರದೇಶದಲ್ಲಿರಬೇಕು. ನೀವು ಆ ನಾಡಿನ ನಿವಾಸಿಗಳನ್ನು ಹೊರಡಿಸದೇ ಹೋದರೆ ಅವರಲ್ಲಿ ನೀವು ಉಳಿಸಿದವರು ನಿಮಗೆ ಕಣ್ಣು ಚುಚ್ಚುವ ಮುಳ್ಳಾಗುವಂತೆ ಆಗುವರು, ಪಕ್ಕೆ ತಿವಿಯುವ ಶೂಲಗಳಂತೆ ಆಗುವರು. ನೀವು ವಾಸಿಸುವ ನಾಡಿನಲ್ಲಿ ನಿಮಗೆ ಕಂಟಕಪ್ರಾಯರಾಗುವರು. ಅಲ್ಲದೆ ನಾನು ಅವರಿಗೆ ಮಾಡಲೋಚಿಸಿದಂತೆ ನಿಮಗೆ ಮಾಡುವೆನು. ಪ್ರಭುವಿನ ವಾಕ್ಯ.